ನಾವಿವತ್ತು ಮನೇಲಿ ಮಾಡ್ತಾ ಇರೋದು ಚಾಕ್ಲೇಟ್ ಕೇಕು, ನ್ಯೂ ಇಯರ್ ಸ್ಪೆಷಲ್ ಅಂತ ಮನೇಲಿ ಮಾಡ್ತಾ ಇದೀವಿ. ಮನೇಲಿ ಎಲ್ಲರೂ ಹೊರಗಿಂದ ಏನ್ ತರ್ತೀಯ ಮನೇಲೆ ಮಾಡು ಅಂತ ಇವತ್ತು ಮನೇಲೇನೆ ಚಾಕ್ಲೇಟ್ ಕೇಕ್ ನ ಮಾಡ್ತಾ ಇದೀನಿ. ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ ನೋಡಿ. ಮೈದಾ ಹಿಟ್ಟು, ಬೇಕಿಂಗ್ ಪೌಡ್ರು, ಮತ್ತೆ ಸ್ಮೆಲ್ ಇಲ್ದೇ ಅಂತ ಆಯಿಲು, ಸಕ್ಕರೆ, ವೆನಿಲಾ ಎಸೆನ್ಸ್, ಒಂದೆರಡು ಮೊಟ್ಟೆ, ಒಂದ್ ಸ್ವಲ್ಪ ಬೆಣ್ಣೆ, ಮತ್ತೆ ಕೋಕೋ ಪೌಡರ್ ಇದೆ. ಏನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಬೌಲ್ಗೆ ಮೊಟ್ಟೆ ಹೊಡೆದು ಹಾಕಬೇಕು. ಒಂದ್ ಬೇಕು ಅಂದ್ರೆ ಒಂದ್ ಹಾಕೋಬಹುದು, ಎರಡು ಬೇಕು ಅಂದ್ರೆ ಎರಡು ಹಾಕೋಬಹುದು. ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀಟಾಗಿ ಈ ತರ ಬ್ಲೆಂಡಿಂಗ್ ಮಾಡ್ಕೊಬೇಕು. ಬ್ಲೆಂಡ್ ಮಾಡ್ಕೊಂಡಿರೋ ಮೊಟ್ಟೆದಕ್ಕೆ ಸಕ್ಕರೆ ಹಾಕೋತಾ ಇದೀನಿ. ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೋತಾ ಇದೀನಿ. ಬೆಣ್ಣೆ ಹಾಕೊಂಡು ಏನ್ ಆಯಿಲ್ ಇಟ್ಕೊಂಡಿದೀನೋ ಆಯಿಲ್ ಹಾಕೋತಾ ಇದೀನಿ. ಸ್ಮೆಲ್ ಇರಬಾರ್ದು ಆಯಿಲು. ನೆಕ್ಸ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ. ಮೈದಾಗೆ 2 ಸ್ಪೂನ್ ಕೋಕೋ ಪೌಡ್ರು ಮತ್ತು 1 ಸ್ಪೂನ್ ಬೇಕಿಂಗ್ ಪೌಡರ್, ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ. ಜರಡಿ ಮಾಡೆಲ್ಲ ಇಟ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು, ಅದೊಂದು ತುಂಬ ಏನಾರ ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ಅದಕ್ಕೊಂದು 2 ಸ್ಪೂನ್ ಹಾಲು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಬ್ಲೆಂಡಿಂಗ್ ಆದಷ್ಟು ಚೆನ್ನಾಗಿ ಸ್ಪಾಂಜ್ ಕೇಕ್ ಬರುತ್ತೆ ನಿಮಗೆ. ನೋಡಿ ಯಾವ ಥರ ಬರ್ತಾಯಿದೆ ಅಂತ. ಇವಾಗ ಬ್ಯಾಟರ್ಗೆ ನೀಟಾಗಿ ಬೆಣ್ಣೆ ಹಚ್ಕೊಂಡು ಕೇಕ್ ಬ್ಯಾಟರ್ಗೆ ನೀಟಾಗಿ ಹಾಕ್ಕೊಂಡು ಹೊಸ ವರ್ಷಕ್ಕೆ ಸ್ಪೆಷಲ್ಲಾಗಿ ಅಂತ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಹೊರಗೆ ಏನು ತರೋದು, ಮನೆಯಲ್ಲೇ ಮಾಡೋಣ ಅಂತ. ನೆಕ್ಸ್ಟು ಹಂಚ್ ಮೇಲೆ ಈ ಥರ ಇಟ್ಕೊಳ್ಳಿ. ಆಮೇಲೆ ಅದ್ರ ಮೇಲಿಟ್ಟು ಒಂದು 35 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಬಂದು ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ, ಒಂದು 2 ಸ್ಪೂನು. ಚೆನ್ನಾಗಿ ಕಾಯಕ್ಕೆ ಬಿಟ್ಬಿಟ್ಟು ಅದಕ್ಕೆ 1 ಸ್ಪೂನಿಗೆ 2 ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅದು ಕುದೀತಾ ಇದ್ದಂಗೆ ಅದು ಮಿಕ್ಸ್ ಮಾಡ್ತಾನೆ ಹೋಗಬೇಕು, ಸ್ಟಾಪ್ ಮಾಡಬಾರ್ದು. ತಳ ಸಿಗುತ್ತಿಲ್ಲ ಅಂದರೆ ನೀಟಾಗಿ ಕ್ರೀಮಿ ಥರ ಬರಬೇಕು. ಅದು ಸೈಡಲ್ಲಿ ನೋಡಿ 35 ನಿಮಿಷ ಆಯಿತು. ಕೇಕ್ ಬೆಂದಿದೆಯಾ ಹೆಂಗೆ ಅಂತ ಚೆಕ್ ಮಾಡೋದು ಯಾವ ಥರ ತೋರಿಸ್ತೀನಿ ನೋಡಿ. ಒಂದು ಕಡ್ಡಿ ತೊಗೊಳ್ಳಿ. ಕಡ್ಡಿಲಿ ಈ ಥರ ಚುಚ್ಚಿ ನೋಡಿದ್ರೆ ಏನೂ ಅಂಟ್ಕೊಬಾರ್ದು. ಅಂಟ್ಕೊಂಡಿಲ್ಲ ಅಂದರೆ ನಿಮ್ಗೆ ಕೇಕ್ ರೆಡಿಯಾಗಿದೆ ಅಂತ ಅಲ್ಲಿಗರ್ಥ. ಅದನ್ನು ಸೈಡಿಗೆ ಇಡೋಣ, ಸ್ವಲ್ಪ ತಣ್ಣಗಾಗಲಿ. ಅದಾದಮೇಲೆ ನೋಡಿ ತಣ್ಣಗಾಗಿದೆ. ಅದನ್ನು ಯಾವ ಥರ ಇದು ಮಾಡೋದು ಅಂತ ಡೆಕೋರೇಷನ್ ಮಾಡೋದು ನೋಡೋಣ. ಬನ್ನಿ. ನಾವು ಕೂಲಾಗಿದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೈಟಾಗಿ ಬಿಸಿ ಥರನೇ ಇದೆ. ಎಲ್ಲ ಚೆಕ್ ಮಾಡಿದ್ವಿ. ಏನೋ ಲೇಯರ್ ಟೈಪಲ್ಲಿ ಕುಯ್ದುಬಿಟ್ಟು ಮಾಡೋಣ ಅಂತ, ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಹೋದೆ. ಆದರೆ ಅದು ನೋಡಿದ್ರೆ ನೋಡಿ ಕುಯ್ದ ಮೇಲೆ ಯಾವ ಥರ ಕಾಣುತ್ತೆ, ಬಿಸಿ ಹೊಗೆ ಹಂಗೆ ಬರ್ತಾಯಿದೆ. ಆದರೆ ನನಗೂ ಐಡಿಯಾ ಇರಲಿಲ್ಲ. ಅದು ಸ್ವಲ್ಪ ಹಾರಾಗಿ ಬಿಡಬೇಕಾಯ್ತು 1 ಅವರು ಇಲ್ಲ ಒಂದು 2 ಅವರು ಅಂತ. ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಆದರೂ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ಅದು ಒಂದು 2 ಲೇಯರ್ ಟೈಪ್ ಮಾಡಿ ಮಾಡೋಣ ಅಂತ ನೋಡಿ 2 ಲೇಯರ್ ಥರ ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಹೋಮ್ಮೇಡ್ ಥರ ಕ್ರೀಮೆಲ್ಲ ಮನೇಲೇ ಮಾಡ್ಕೊಂಡಿದ್ದೀನಿ. ವೈಟ್ ಕ್ರೀಮು ಮತ್ತು ಚಾಕ್ಲೇಟ್ ಕ್ರೀಮ್ ಎರಡೂ.
ಆಲ್ಮೋಸ್ಟು ಬೇಕ್ರಿಲೆಲ್ಲ ಯಾವ ಥರ ಲೇಯರ್ಗಳಲ್ಲಿ ಒಳಗಡೆ ಎಲ್ಲ ಕ್ರೀಮ್ ಹಾಕಿ ಮಾಡ್ತಾರೋ ಆ ಥರನೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಾನು ವೈಟ್ ಕ್ರೀಮೂ ಮನೆಯಲ್ಲೇ ನಾನೇ ಮಾಡ್ಕೊಂಡಿರೋದು, ಯಾವುದೂ ಹೊರಗಡೆಯಿಂದ ತಂದಿಲ್ಲ. ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ ಸ್ವಲ್ಪ ಕೇಕ್ ಸ್ವಲ್ಪ ಬಿಸಿ ಇತ್ತು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಗಿತ್ತು. ಸ್ವಲ್ಪ ನಮ್ಮ ಮನೆಯಲ್ಲಿ ಹೊರಗಡೆ ತರೋಣ ಅನ್ನೋ ಪ್ಲ್ಯಾನಲ್ಲಿ ಇತ್ತು. ಆದರೆ ಇನ್ನೊಂದು 2 ಅವರ್ ಐತೆ ಅನ್ನಂಗೆ ಹೇಳಿದ್ರು, ಬೇಡ ಮನೇಲೇ ಮಾಡು, ನೀನೇ ಮಾಡ್ತಿಲ್ಲ ಅಂತ ಅಂದರು. ಅದಕ್ಕೆ ಅರ್ಜೆಂಟಲ್ಲಿ ಮಾಡೋಕ್ಕೆ ಅಂತ ಹೋದ್ವಿ. ಅದು ಬಿಸಿ ಸ್ವಲ್ಪ ತಣ್ಣಗಾಗಿರಲಿಲ್ಲ ನೋಡಿ, ಕ್ರೀಮೆಲ್ಲ ಸ್ವಲ್ಪ ಮೆಲ್ಟ್ ಆದಂಗೆ ಆಗ್ಬಿಡ್ತು ಬಿಸಿಗೂ ಅದಕ್ಕೂ. ಹಂಗಾಗಿ ಡೆಕೋರೇಷನ್ ಪೂರ್ತಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇಷ್ಟು ಕ್ರೀಮ್ವರೆಗೂ ಮಾಡಿ ಇನ್ನೇನಿದ್ರು ಫಿನಿಶಿಂಗು ಕೇಕಲ್ಲಿ ಏನು ಡೆಕೋರೇಷನ್ ಮಾಡಿದ್ದೀವೋ ಅದನ್ನೇ ಫೈನಲ್ಗೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಕೇಕ್ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಆದಷ್ಟು ನೀವು ಯಾವುದೇ ಒಂದು ತಿಂಡಿ ಆಗಲಿ ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾವು ಮಾಡಿದಷ್ಟು ಹೆಲ್ತಿಯಾಗಿ ಹೊರಗಡೆ ನೀಟಾಗಿ ಯಾವುದೂ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀವಿ. ಈ ಥರ ನಮ್ಮ ಮನೆಯಲ್ಲಿ 2026 ನ್ಯೂ ಇಯರ್ ಸೆಲೆಬ್ರೇಷನ್ ನಡೆದಿದೆ ನೋಡಿ. ನನ್ನ ಮಗಳು ಅದು ಕೇಕ್ ಕುಯ್ತಾ ಇರೋದು. ನಿಮ್ಮ ಮನೆಯಲ್ಲೂ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಾ ಕಾಮೆಂಟ್ಸ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದೇ ಥರ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡ್ತಾಯಿರಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026. ಥ್ಯಾಂಕ್ ಯು.